ಗಟ್ಟಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ಇಡೀ ರಾಜ್ಯದ ಜನ ಎದುರು ನೋಡ್ತಾ ಇದ್ರು. ದೇವರಾಜು ಅರಸು ಅವರು ನಮ್ಮ ನಾಡಿಗೆ ಅತಿ ಹೆಚ್ಚಿನ ಕಾಲ ಸಿಎಂ ಆಗಿ ಸೇವೆ ಸಲ್ಲಿಸಿದವರು ಅಂತ. ಈಗ ಆ ದಾಖಲೆಯನ್ನ ಮುರಿದಿರುವಂತಹ ಖ್ಯಾತಿ ಯಾರದ್ದು ಅಂದ್ರೆ ಸಿದ್ದರಾಮಯ್ಯನವರು. ಇನ್ನು ಮುಂದೆ ನೆನಪಿರ್ಲಿ, ನಮ್ಮ ನಾಡಿಗೆ ಅತಿ ಹೆಚ್ಚಿನ ಕಾಲ ಸಿಎಂ ಆದವರು ಯಾರು ಅಂತ ಪ್ರಶ್ನೆ ಮಾಡಿದ್ರೆ ಇನ್ನು ಮೇಲೆ ನಾವು ಹೇಳ್ಬೇಕಾಗಿರೋದು ಸಿದ್ದರಾಮಯ್ಯ ಅಂತ. ಕಾರಣ ಅಂಥದ್ದೊಂದು ದಾಖಲೆಯನ್ನ ಪುಡಿಗಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಕನಸೇ ಇದಾಗಿತ್ತು. ಯಾಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಗುದ್ದಾಟಗಳಾದ್ರೂ ಕೂಡ ಯಾಕೆ ಪಟ್ಟು ಹಿಡ್ಕೊಂಡು ಸಿಎಂ ಕುರ್ಚಿಯಲ್ಲಿ ಗಟ್ಟಿಯಾಗಿ ಕೂತ್ಕೊಳ್ಳೋ ಮನಸ್ಸು ಮಾಡಿದ್ರು ಅಂದ್ರೆ ದೇವರಾಜು ಅರಸು ಅವರ ರೆಕಾರ್ಡ್ ಅನ್ನ ಬ್ರೇಕ್ ಮಾಡ್ಬೇಕಂತ. ಈಗ ಅವರ ಆಸೆ ಈಡೇರ್ತಲ್ಲ, ಒಂದ್ ಕಡೆ ಸಂಭ್ರಮ, ಮತ್ತೊಂದು ಕಡೆ ಟೆನ್ಷನ್ ಇದ್ದದೆ. ಕಾರಣ ಡಿ.ಕೆ. ಶಿವಕುಮಾರ್ ಅವರು ಇನ್ನು ಮುಂದೆ ಸೈಲೆಂಟ್ ಆಗಿರ್ತಾರ ಅಂತ ಪ್ರಶ್ನೆ ಮಾಡಿದ್ರೆ ಖಂಡಿತ ಇಲ್ಲ. ರಾಜ್ಯ ರಾಜಕೀಯದಲ್ಲಿ ಇತಿಹಾಸವನ್ನ ಬರೆದಿದ್ದಾರೆ ಸಿದ್ದರಾಮಯ್ಯ. ಸಿಎಂ ಆಗಿ ದೇವರಾಜು ಅರಸು ದಾಖಲೆಯನ್ನ ಮುರಿದು ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ರಾಜ್ಯ ರಾಜಕೀಯದಲ್ಲಿ ಇತಿಹಾಸವನ್ನ ಬರೆದಿದ್ದಾರೆ ಸಿದ್ದರಾಮಯ್ಯ. ಸಿಎಂ ಆಗಿ ದೇವರಾಜು ಅರಸು ದಾಖಲೆಯನ್ನ ಮುರಿದೇ ಬಿಟ್ಟಿದ್ದಾರೆ ಸಿದ್ದರಾಮಯ್ಯ. ಇನ್ನು ಮುಂದೆ ಜೋರಾಗುತ್ತಾ ಪವರ್ ಶೇರಿಂಗ್ ಫೈಟು ಕಾಂಗ್ರೆಸ್ ಪಾಳ್ಯದಲ್ಲಿ. ದಾಖಲೆ ಮುರಿಯೋದಕ್ಕೆ ಅಂತಾನೆ ಕಾಯ್ತಾ ಇದ್ರು ಸಿದ್ದರಾಮಯ್ಯನವರು. ಹಂಗಾಗಿ ಮುಂದಿನ ನಡೆ ಏನು? ಕುರ್ಚಿಗಾಗಿ ಕಾದಾಡ್ತಾ ಇರೋ ಡಿ.ಕೆ. ಶಿವಕುಮಾರ್ ಹೊಸ ಆಟ ಶುರು ಮಾಡ್ತಾರ? ಸಂಕ್ರಾಂತಿ ಸಿಹಿ ಸಿದ್ದರಾಮಯ್ಯನವ್ರಿಗ, ಡಿ.ಕೆ. ಶಿವಕುಮಾರ್ ಅವ್ರಿಗ? ಗ್ಯಾರಂಟಿ ನ್ಯೂಸ್ ನಲ್ಲಿ ಸಿದ್ದು ಡಿ.ಕೆ. ಲೆಕ್ಕಾಚಾರದ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರ ಬಹು ವರ್ಷಗಳ ಕನಸು ಇದೇ ಆಗಿತ್ತು. ಅಲ್ಲಾರಿ, ಇಷ್ಟು ದಿನಗಳ ಕಾಲ ಅವಕಾಶ ಕೊಟ್ಟಿದ್ದೀರಿ, ಅಟ್ಲೀಸ್ಟ್ ಒಂದು ದಾಖಲೆ ಬರೆಯೋದಕ್ಕೆ ಸ್ವಲ್ಪ ದಿನ ಅವಕಾಶ ಮಾಡಿಕೊಡಿ ಅಂತೆ. ಅದೇ ದೇವರಾಜು ಅರಸು ಅವರ ದಾಖಲೆಯನ್ನ ಮುರಿಬೇಕು ಅಂತ. ಮತ್ತೊಂದು ಆಸೆನೂ ಇದೆ ಅವ್ರಿಗೆ. ಈ ಬಾರಿ ಬಜೆಟ್ ಮಂಡನೆ ಮಾಡಲೇಬೇಕು ಅಂತ. ಆ ಮೂಲಕ ಅತಿ ಹೆಚ್ಚಿನ ಬಜೆಟ್ ಮಂಡನೆ ಮಾಡಿರುವಂತ ಸಿಎಂ ಅನ್ನುವಂತ ಖ್ಯಾತಿಗೂ ಪಾತ್ರರಾಗಬೇಕು ಅಂತ. ಅದಾದ ಬಳಿಕ ಸಿಎಂ ಕುರ್ಚಿ ಬಿಟ್ಟು ಕೊಡೋದಕ್ಕೆ ಮನಸ್ಸು ಮಾಡ್ತಾರಾ? ಅಲ್ಲಿ ತನಕ ಡಿಸಿಎಂ ಡಿ.ಕೆ. ಶಿವಕುಮಾರ್ ಸೈಲೆಂಟ್ ಆಗ್ತಾರ? ಖಂಡಿತ ಇಲ್ಲ ಅಂತ ಇದೆ ಮೂಲಗಳು. ಡಿ.ಕೆ. ಶಿವಕುಮಾರ್ ಅವರು ಈಗ ಪಟ್ಟು ಹಿಡ್ಕೊಂಡು ಹೈಕಮಾಂಡ್ ಮೇಲೆ ಒತ್ತಡ ತರುವಂತ ಎಲ್ಲಾ ಪ್ರಯತ್ನಗಳಾಗುತ್ತೆ. ಅರಸು ರೆಕಾರ್ಡ್ ಬ್ರೇಕ್ ಆದ್ರೂ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ಮಾತ್ರ ತಪ್ತಾ ಇಲ್ಲ. ತೆರೆಮರೆಯಲ್ಲೇ ಡಿ.ಕೆ. ಶಿವಕುಮಾರ್ ನಡೆಸ್ತಾ ಇರುವ ಆಟಕ್ಕೆ ಬ್ರೇಕ್ ಹಾಕ್ತಾರಾ ಸಿದ್ದು ಅನ್ನೋದು ಪ್ರಶ್ನೆ ಇದೆ. ತೆರೆಮರೆಯಲ್ಲಿ ಡಿ.ಕೆ. ಶಿವಕುಮಾರ್ ನಡೆಸ್ತಾ ಇರುವ ಆಟಕ್ಕೆ ಬ್ರೇಕ್ ಹಾಕ್ತಾರ ಸಿದ್ದರಾಮಯ್ಯ? ಅವಧಿ ಪೂರ್ಣ ಮಾಡೋದಕ್ಕೆ ಸಿದ್ದರಾಮಯ್ಯ ಶತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಬಜೆಟ್ ಮಂಡನೆಯನ್ನೇ ಮುಂದಿನ ಅಸ್ತ್ರ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ. ಇಷ್ಟು ದಿನಗಳ ಕಾಲ ಅರಸು ಅವರ ರೆಕಾರ್ಡ್ ಈಗ ಅತಿ ಹೆಚ್ಚಿನ ಬಜೆಟ್ ಮಂಡನೆ ಮಾಡಿರುವಂತ ರೂವಾರಿ ಅನ್ನಿಸ್ಕೊಳ್ಬೇಕು ಅಂತ ಸಿದ್ದರಾಮಯ್ಯನವರ ಲೆಕ್ಕಾಚಾರ. ಬಜೆಟ್ ಬಳಿಕ ಬದಲಾವಣೆ ಅನಿವಾರ್ಯ ಆದ್ರೆ ಸಿದ್ದರಾಮಯ್ಯನವರ ಆಟ ಏನಾಗಿರುತ್ತೆ? ಅಹಿಂದ ಸಿಎಂ ಅಸ್ತ್ರ, ಹೆಚ್ಚುವರಿ ಡಿಸಿಎಂಗೆ ಪಟ್ಟು ಹಿಡಿಯುವಂತಹ ಪ್ಲಾನ್ ಸಿದ್ದರಾಮಯ್ಯನವರದಾಗಿರುತ್ತೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ. ಈಗ ಸೈಲೆಂಟ್ ಆಗಿದ್ದಾರೆ ಡಿ.ಕೆ. ಶಿವಕುಮಾರ್. ಕಾರಣ ಸಿದ್ದರಾಮಯ್ಯನವರ ಬೇಡಿಕೆ ಇದ್ದಿದ್ದೆ ಅರಸು ಅವರ ದಾಖಲೆಯನ್ನ ಮುರಿಬೇಕು ಅಂತ. ಸೊ ಈಗ ಅರಸು ಅವರ ದಾಖಲೆಯನ್ನ ಕೂಡ ಮುರಿದಿದ್ದಾಯ್ತು. ದಯವಿಟ್ಟು ಬಿಟ್ಟು ಕೊಡಿ ಅಂತ ಕೇಳಿದ್ರು ಕೂಡ ಇನ್ನೊಂದು ವಿಚಾರ ಹೇಳ್ತಾರೆ, ಬಜೆಟ್ ಮಂಡನೆ ಮಾಡಿ ಕೆಳಗಿಳಿತೀನಿ ಅಂತ. ಬಜೆಟ್ ಮಂಡನೆ ಮಾಡಿದ ಬಳಿಕ ಅಷ್ಟು ಈಸಿನಾ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದು? ಅಲ್ಲೂ ಕೂಡ ಹೊಸ ಹೊಸ ರೀತಿಯ ಅಸ್ತ್ರ ಬಳಕೆ ಮಾಡಬೇಕು ಅಂತ ಸಿದ್ದರಾಮಯ್ಯನವರು ಈಗಲೇ ಸಿದ್ಧರಾಗ್ತಿದ್ದಾರಂತೆ. ಅದು ಅಹಿಂದ ಅಸ್ತ್ರ.
ಅಹಿಂದ ಅಸ್ತ್ರ ಅದರ ಜೊತೆಗೆ ತುಂಬಾ ಅನಿವಾರ್ಯವಾಗಿ ಬಿಟ್ಟು ಕೊಡ್ಲೇಬೇಕು ಅಂತ ಹೈಕಮಾಂಡ್ ತಾಕೀತು ಮಾಡಿದ್ರೆ ಸಿದ್ದರಾಮಯ್ಯನವರಂತೂ ಸೈಲೆಂಟ್ ಆಗಿ ಕೆಳಗಿಳಿದು ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಕುರ್ಚಿಯನ್ನ ಸುಲಭವಾಗಿ ಬಿಟ್ಟುಕೊಡಲ್ಲ. ಕಾರಣ ಮತ್ತಷ್ಟು ಡಿಮ್ಯಾಂಡ್ಗಳನ್ನ ಹೈಕಮಾಂಡ್ ಮುಂದೆ ಇಟ್ಟೆ ಆ ಡಿಮ್ಯಾಂಡ್ಗಳಿಗೆ ಹೈಕಮಾಂಡ್ ಒಪ್ಪಿಕೊಂಡ್ರೆ ಮಾತ್ರ ಸಿಎಂ ಕುರ್ಚಿಯನ್ನ ಬಿಟ್ಟು ಕೊಡ್ತಾರೆ. ಅದೇ ಹೆಚ್ಚುವರಿ ಡಿಸಿಎಂಗೆ ಪಟ್ಟು. ಕಾರಣ ಇಷ್ಟೇ, ಸಿದ್ದರಾಮಯ್ಯನವ್ರನ್ನ ನಂಬ್ಕೊಂಡು ಇಷ್ಟು ವರ್ಷಗಳ ಕಾಲ ಅವರ ಹಿಂದೆ ಮುಂದೆ ಓಡಾಡ್ಕೊಂಡಿದ್ರಲ್ಲ ಹಿರಿಯ ಸಚಿವರಿಗೆ ಅಂದ್ರೆ ಅವರ ಆಪ್ತ ಬಳಗದಲ್ಲಿದ್ದಂತಹ ಸಚಿವರುಗಳಿಗೆ ಉನ್ನತ ಸ್ಥಾನದಲ್ಲಿ ಕೂರಿಸಿಯೇ ಕೆಳಗಿಳಿಯುವಂತ ನಿರ್ಧಾರಕ್ಕೆ ಸಿದ್ದರಾಮಯ್ಯ ಬರಬಹುದು ಮುಂದಿನ ದಿನಗಳಲ್ಲಿ ಅನ್ನುವಂತ ಲೆಕ್ಕಾಚಾರ. ಇದೇ ಆತಂಕ ಅಲ್ವಾ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಕಾಣಿಸ್ತಾ ಇರೋದು. ಸಿದ್ದರಾಮಯ್ಯನವರನ್ನ ಏಕಾಏಕಿ ಕೆಳಗಿಳಿಸ್ಬಿಟ್ರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಪಟ್ಟದಲ್ಲಿ ಕೂತ್ಕೊಂಡ್ರೆ ನಮ್ಮ ಅಸ್ತಿತ್ವದ ಪ್ರಶ್ನೆ ಏನು? ಇನ್ಫ್ಯಾಕ್ಟ್ ಸತೀಶ್ ಜಾರಕಿಹೊಳಿ ಅವರು ಹೊಡೆದಾಡ್ತಾ ಇರೋದೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅವ್ರನ್ನ ಕೆಳಗಿಳಿಸ್ತಾರೆ ಅಂತ ಆದ್ರೆ ಅತಿ ಹೆಚ್ಚಿನ ಡಿಸಿಎಂ ಸ್ಥಾನಗಳನ್ನ ಕೊಡಬೇಕು. ಯಾರ ಪಾಲಾಗಿರ್ಬೇಕು? ಅದು ಕೂಡ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿದ್ದವರಿಗೆ. ಕೆಪಿಸಿಸಿ ಪಟ್ಟಕ್ಕೆ ಡಿಮ್ಯಾಂಡ್ ಇಡ್ತಾರೆ, ಅತಿ ಹೆಚ್ಚಿನ ಡಿಸಿಎಂ ಪಟ್ಟಕ್ಕಾಗಿ ಡಿಮ್ಯಾಂಡ್ಗಳನ್ನ ಇಡ್ತಾರೆ. ಅದೆಲ್ಲವನ್ನ ಕೂಡ ಈಡೇರಿಸೋದಕ್ಕೆ ಹೈಕಮಾಂಡ್ ಅಸ್ತು ಅಂದ್ರೆ ಮಾತ್ರ ಬಹಳ ಈಸಿ ಆಗಿರುತ್ತೆ ಸಿದ್ದರಾಮಯ್ಯನವ್ರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸೋದು. ಇಲ್ಲಾಂದ್ರೆ ಏಕಾಏಕಿ ಸಿದ್ದರಾಮಯ್ಯನವ್ರಿಗೆ ಬಿಟ್ಟುಕೊಡಿ ಅಂತ ಹೇಳಿದ್ರು ಕಷ್ಟ, ಹಂಗ ಇಳಿಸಿದ್ರು ಕೂಡ ಪಕ್ಷಕ್ಕೆ ಕಷ್ಟ, ಡಿ ಕೆ ಶಿವಕುಮಾರ್ ಅವ್ರಿಗೂ ಕಷ್ಟ.